खूप गर्दी होती. पण तरी दर्शन कसं दुरून दर्शन झालं, जवळून तर काही होऊ शकत नाही. पंढरपूर ಒಳಗೆ ದರ್ಶನ ಮಾಡಕ್ಕೆ ಬರ್ತೀರಿ ಏಕಾದಶಿ ದಿನ पंढरपूर ಒಳಗೆ ವಿಠ್ಠಲನ ದರ್ಶನ ಮಾಡಬೇಕಂದ್ರೆ ಯಾವ ರೀತಿ ಈ पंढरपूर ರೈಲ್ವೆ ಸ್ಟೇಷನ್ ನೋಡ್ತಿದ್ದಾರೆ ಅಂದರೆ ಜನ ಮಾತ್ರ ತುಂಬ ಇದ್ದಾರೆ. ಆದರೆ ಅವರಿಗೆ ಹೋಗೋಕೆ ಅವರವ್ರ ಊರಿಗೆ ಹೋಗೋಕೆ ರೈಲ್ವೆಗಳು ಫೆಸಿಲಿಟಿ ಸರಿಯಾಗಿಲ್ಲ. ಮಾಡಿದ ಪಾಪ ಏನೋ ತೊಳ್ಕೊಂಡ್ರ ಕತೆ ಆ ರೀತಿ ಏನಾದರೂ ಫೀಲ್ ಆತ? ಫೀಲ್ ಅಂತೂ ಆಯಿತು. ನಮ್ಮ ಪಾಪ ಎಲ್ಲ ಅಲ್ಲೇ ತೊಳೆದೋಯ್ತಂತ ನಮ್ಮ ಈಗ ಪಾಪ ಮುಕ್ತ ಅದು ಅಂತ ನಮಗೆ ಫೀಲ್ ಆಯಿತು. ರೈಲ್ವೆ ಸ್ಟೇಷನ್ ಒಳಗೆ ರೈಲ್ವೆ ಜನ ನೋಡ್ರಿ ಇಲ್ಲ ಜುಮ್ ಅನ್ನೋದಿತ್ತು ಮೈ ಇಲ್ಲ. ಯಾಕಂದ್ರೆ ಇಷ್ಟು ಜನ ರೈಲ್ವೆ ಸ್ಟೇಷನ್ ಒಳಗೆ ಯಾವತ್ತು ನೋಡಿಲ್ಲ. ಸೊ ಅದ್ರ ಸಂಬಂಧ ಈ ಟ್ರೈನ್ ಎಲ್ಲಿ ಹೋಗ್ತಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೂ ಇತ್ತು ಇಲ್ಲಿ ಪೊಲೀಸರು ಅದಾರ, ಅವ್ರು ಕೇಳೋಣ. ಇದರ ಜೊತೆ ಸರ್ ಈ ಟ್ರೈನ್ ಇದರ ಜೊತೆ ट्रेन गोल घुमट मैसूर जाते. ये कोप्पल बेलगावी का ये लाता गाड़ी आता है, अभी आता है क्या? ओके ಥ್ಯಾಂಕ್ ಯು ಸರ್. ಕೆಲವೊಂದು ರೈಲ್ವೆ ವ್ಯವಸ್ಥೆ ಒಂದು ಸ್ವಲ್ಪ ಹದಗೆಟ್ಟಿದ್ದೈತಿ. ಕೆಲವೊಂದು ರೈಲ್ವೆ ಐತಲ್ಲ ಭಾಳಷ್ಟು ಜನಸಂಖ್ಯೆ ಬರ್ತೈತಿ ಅಂತ ಅವ್ರಿಗೆ ಗೊತ್ತಿರ್ತೈತಿ. ಇನ್ನೂ ಸ್ವಲ್ಪ ರೈಲ್ವೆಗಳನ್ನು ಹೆಚ್ಚಿಗೆ ಬಿಟ್ಟರೆ ಭಾಳಷ್ಟು ಮಂದಿಗೆ ಹೆಲ್ಪ್ ಆಗ್ತೈತಿ. ಆದರೆ ರೈಲ್ವೆಗಳು ಕಮ್ಮಿ ಬಿಟ್ಟಾಗ ಸ್ವಲ್ಪ ಅವು ಕ್ಯಾನ್ಸಲ್ ಅಂದ್ರೆ ಭಾಳ ಕಷ್ಟ ಆಗ್ತೈತಿ. ಸೊ ನಿನ್ನ ರಾತ್ರಿ ನಾವು ಐತಲ್ಲ ಮಿರಾಜಿಂದ ನಮಗೆ ಎಷ್ಟೋ ಟ್ರೈನ್ ಐತಲ್ಲ ಫುಲ್ ಆಗಿ ಹೊಂಟಿದ್ದು. ಮಿರಾಜಿಂದ ಎಲ್ಲ ಟ್ರೈನ್ ಫುಲ್ ಆಗಿದ್ದು. ಮತ್ತು ಐತಲ್ಲ ಒಂದು ಟ್ರೈನ್ ಐತಲ್ಲ ನಮಗೆ ಐತಲ್ಲ 12 ಗಂಟೆಗೆ ಇತ್ತು. ಆ ಟ್ರೈನ್ದಾಗ ಐತಲ್ಲ ನಾವು ಆರಾಮ್ ಸೇರಿ ಐತಲ್ಲ ಬಂದು ನೋಡಿ ಮಕ್ಕೊಂಡು. ಸೊ ಸ್ನೇಹಿತರೆ ಇವರೆಲ್ಲ ಏನು ಹೇಳ್ತಾರೆ ಅಂದ್ರೆ ಪೊಲೀಸರು ಈಗ ಐತಲ್ಲ ನಿನ್ನಿದು ನಾಳೆ ಟ್ರೈನ್ ಯಾರಾದರೂ ಇದ್ರೆ ಐತಲ್ಲ ನೀವು ಹೋಗಿ ಅಲ್ಲಿ ರೆಸ್ಟ್ ರೂಮ್ದಾಗ ಹೋಗಿ ರೆಸ್ಟ್ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಸೊ ಇಲ್ಲೇ ಮಕ್ಕೊಂಡಾರಲ್ಲ ಇಲ್ಲಿ ಭಾಳ ಜನ ಆಗ್ತಾರೆ ಅಂತೇಳಿ ಅವ್ರು ಆ ರೀತಿ ಹೇಳ್ತಾರೆ. ಆದರೆ ನಮಗೆ ಯಾವ ರೀತಿ ಇಲ್ಲ, ನಾವು ಯಾವುದು ರೆಸ್ಟ್ ರೂಮ್ ಏನಿಲ್ಲ. ನಮ್ದು ಐತಲ್ಲ ಇವತ್ತು ಟ್ರೈನ್ ಐತಿ. ನಮ್ಮ ಜರ್ನಿ ಹೆಂಗೆ ಆಗ್ತೈತೆ ಅಂತೇಳಿ ಇಲ್ಲಿಂದ ಅದು ನಿಮ್ಗೆ ತೋರಿಸೋದೈತಿ. ಸೊ ಬೆಳಗಾವಿಯಿಂದ ಬರೋದು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ. ಸೊ ಇಲ್ಲಿಂದ ಹೋಗ್ತಿಲ್ಲ ಅದು ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಆಗ್ತೈತಿ. ನೋಡೋಣ ಏನೇನಾಗ್ತೈತೆ ಈ ಜರ್ನಿ ಒಳಗೆ. ಗಾಯ್ಸ್ ನಮ್ಮ ಟ್ರೈನ್ ಇನ್ನಾದರೂ ಬಂದಿಲ್ಲ. ಸೊ ಅದ್ರ ಸಂಬಂಧ ನಾವು ಭಾಳ ಅಂದ್ರೆ ಭಾಳ ವೇಟ್ ಮಾಡತ್ತೀವಿ. ಯಾಕಂದ್ರೆ ಆ ಟ್ರೈನ್ ನೀವು ನೋಡಿರಿ ಎಷ್ಟು ಫುಲ್ ಆಗಿತ್ತು ಅಂತೇಳಿ, ಎಷ್ಟು ಜನ ಓಡಾಡ್ರಿ ಅಂತೇಳಿ. ಅದ್ರ ಸಂಬಂಧ ಆ ಟ್ರೈನ್ದಾಗ ಹೋಗಿಲ್ಲ. ಆದರೆ ಈ ಟ್ರೈನ್ದಾಗ ನಾವು ಈಗ ಇನ್ನೊಂದು ಟ್ರೈನ್ ಬರಬೇಕಲ್ಲ, ಅದ್ರ ಸಂಬಂಧ ವೇಟ್ ಮಾಡತ್ತೀವಿ. ಮತ್ತು ಇಲ್ಲೂ ಸ್ವಲ್ಪ ಜನ ಕುಂತಾರ, ಅವ್ರ ಜೊತೆ ಮಾತಾಡೋಣ ಅಂತ ಬನ್ನಿ. दर वर्षी आता इथं? नाही, पहिलंच वर्ष. पहिल्या वर्षी. हे वर्ष कसं झालं तुमचं दर्शन? छान झालं. छान झालं. तुझं ट्रेनच येता का तुम्ही? हो, ट्रेन न येता. ते गर्दीमध्ये कसं वाटलं तुम्हाला ते? नाही, आम्ही बसून आले ना, छान प्रवास झाला. होय का? हो. दुरून दर्शन झालं. आणि हे दिवसाचं महत्त्व काय ते कसं काय एवढे लोक मिळतात इकडं त्याचं का तुम्हाला माहिती आहे? महत्त्व म्हणजे आपल्या जीवाला खूप आनंद होतो त्या गोष्टीचा. हां भरपूर लोक मिळतात, भगवंताचं दर्शन होते, आपल्या मनाला शांतता मिळते. ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾವು ಸಂಜೆ 6 ಗಂಟೆ ಸುಮಾರು ಬೆಳಗಾವಿ ಬಿಟ್ಟಿದ್ದು. ನಿನ್ನೆ ರಾತ್ರಿ ಮೀರಜ್ಗೆ ಹೋಗಿ ಮೀರಜಿಂದ ರಾತ್ರಿ 12 ಗಂಟೆಗೆ ರೈಲ್ವೆ ಹತ್ತಿ ಅಲ್ಲಿಂದ ಇಲ್ಲಿ ಬರೋಕ್ಕೆ 3:15 ಇಲ್ಲಿ पंढरपूर ರೈಲ್ವೆ ಸ್ಟೇಷನಲ್ಲಿ ನಾವು ಬಂದಿಳಿದೆವು. ನಾವು ಪ್ರತಿ ವರ್ಷ ಬಂದಾಗ ಇದು ನಾವು ಬರೋದು 3ನೇ ವರ್ಷ ಇಲ್ಲಿ ಆಷಾಢ ಏಕಾದಶಿಗೆ. ಅದು ಯಾರಿಂದ ಅಂದರೆ ಇವರೇ ನಮ್ಮ ಪರಸೂರು ಇದ್ದಾರಲ್ಲ, ಅವರ ಪರಸು ಅನ್ನ ಇದ್ದಾರಲ್ಲ, ಅವರಿಂದ ನಾವು ಬರ್ತಾ ಇರೋದು ಇಲ್ಲಿ. ಈಗ ಪ್ರತಿ ವರ್ಷ ನೋಡಿದಂತೆ ಈ ವರ್ಷ ಏನು ಹೆಂಗೆ ಅನ್ಸಿತ್ತು ನಿಮ್ಗೆ ರೋಹಿತ್ ಅವರೇ? ಪ್ರತಿ ವರ್ಷಕ್ಕಿಂತ ನಾನು ನೋಡಿದ ಪ್ರಕಾರ 2 ವರ್ಷಕ್ಕಿಂತ ಈ ನಾ ಬಂದಿರೋ 3ನೇ ವರ್ಷಕ್ಕೆ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಓಕೆ, ತುಂಬ ಅಂದರೆ ತುಂಬ ಜನ ಇದ್ದಾರೆ. ಎಷ್ಟು ಜನಸಂಖ್ಯೆ ಇರ್ಬೋದು ನಿಮ್ಮ ಪ್ರಕಾರ? ಏನು ಹೇಳೋಕ್ಕಾಗಲ್ಲ, ಲಕ್ಷ ದಾಟ್ತಿದೆ. 1 ಲಕ್ಷ ಅಲ್ಲ, ಲಕ್ಷ ದಾಟ್ತದೆ. ಅದೇನು ಹೇಳೋಕ್ಕಾಗಲ್ಲ. ಅದಲ್ಲೋಪ ಗುರುವಾಡಿ ಈ ಕಡೆಯಿಂದ ಬರ್ತದಂತ. ಪ್ಲ್ಯಾಟ್ಫಾರ್ಮ್ನ ಚೇಂಜ್ ಮಾಡ್ತಾ ಇದ್ದೀವಿ ಈ ರೀತಿ. ಯಾಕಂದರೆ ಆ ಪ್ಲ್ಯಾಟ್ಫಾರ್ಮ್ದಾಗ ಬರೋಲ್ಲ, ನಮ್ದು ಈ ಪ್ಲ್ಯಾಟ್ಫಾರ್ಮ್ದಾಗ ಬರ್ತೈತಿ. ಸೊ ಅದ್ರ ಸಂಬಂಧ ಇಲ್ಲ, ಅದಕ್ಕಾಗಿ ಈ ರೀತಿ ರೈಲ್ವೆ ಬಂತು. ರೈಲ್ವೆ ಬಂದ ಬರೋ ಬಿಸಿಲಾಗ ಸಾಯೋದೇನ. ಇನ್ನೊಂದೇನಂದರೆ ಇಲ್ಲಿ ಮಳೆ ಇಲ್ಲ. ಬೇಕಾದ್ರೆ ತೋರಿಸ್ತೀನಿ ಅವನು.
ಮಳೆ ಇಲ್ಲ ಒಟ್ಟ ಇಲ್ಲಿ ಇಲ್ಲಿ ಮಳೆ ಇಲ್ಲ, ತುಂಬ ಅಂದರೆ ಬಿಸಿಲಿದೆ. ಯಾಕಂತಂದರೆ ಇದು ಮಳೆಗಾಲ ದಿನ, ಇಲ್ಲಿ ಮಳೆ ಇಲ್ಲದ ಕಾರಣ ಅಂತಂದರೆ ಎಲ್ಲ ಭಕ್ತಾದಿಗಳು ಬರ್ತಾರನ್ನೋ ಸಲುವಾಗಿ ಆ ದೇವರೇ ಮಳೆ ನಿಲ್ಲಿಸಿರ್ತಾನೆ ಅನ್ನೋದು ನಮಗೂ ಗೊತ್ತಿಲ್ಲ. ಆದರೆ ಹೌದು ಹಂಗಿದೆ ಅನಿಸುತ್ತೆ. ಯಾಕಂದರೆ ಇಷ್ಟು ಮಳೆ ದಿನ ಇದು ಎಲ್ಲ ಮಳೆಗಾಲ ದಿನವೇ, ಆದರೆ ಮಳೆ ಇಲ್ಲ ಇಲ್ಲಿ. ಇವರೆಲ್ಲ ಹೋದ್ಮೇಲೆ ಒಂದು 2-3 ದಿನ ಆದಮೇಲೆ ಮಳೆ ಮಾತ್ರ ಇಲ್ಲಿ ಸಖತ್ತಾಗಿ ಬೀಳ್ತದೆ ಅಂತ ಹೇಳ್ತೀನಿ. ಹೋಗಿದ್ದವರೆಲ್ಲ ಆ ನದಿ ತುಂಬ ಭದ್ರತೆ ಆಗ್ತದೆ. ಚಂದ್ರಭಾಗದಲ್ಲಿ ನದಿ ತುಂಬ ಅಂದರೆ ತುಂಬ ತುಂಬಿ ಬಿಡ್ತದೆ. ಜನಸಾಗರ ಎಲ್ಲ ಇವಾಗೆಲ್ಲ ಜನ ಹೋದ್ಮೇಲೆ ತಾನಾಗಿ ಮಳೆ ಬರ್ತದೆ, ಬಂದು ಎಲ್ಲ ನೀರು ತುಂಬಿ ಬಿಡ್ತದೆ. ಓಕೆ, ಮತ್ತು ಪ್ರತಿ ವರ್ಷ ಬರುವ ಆಸೆ ಆಗುತ್ತಾ? ಏನು ದೇವರಲ್ಲಿ ಬೇಡ್ಕೊಂಡಿರ್ತಿಲ್ಲ ನೀ, ಅದೇನು ಸರಿ ಆಗ್ತಿದೆ ಅಂತ ಅನಿಸ್ತೈತಿ ನಿನಗೆ? ಯಾವುದೂ ದೇವಸ್ಥಾನಕ್ಕೆ ಹೋಗ್ಬೇಕಂತಂದರೆ ದೇವ್ರ ನಮ್ಮನ್ನು ಕರಿಬೇಕು, ಆವಾಗಲೇ ನಾವು ಅಲ್ಲಿ ಹೋಗ್ಬೇಕಾಗ್ತದೆ. ನಾವು ಹೋಗ್ತೀವಿ ಅಂದರೆ ಅದು ಯಾವತ್ತೂ ಆಗಲ್ಲ. ಅದು ಆಗ್ತದೆ ಅಂದರೆ ಅಲ್ಲೇ ನಮ್ಮ ಸನೆ ಎಲ್ಲಿರ್ತದಲ್ಲ ಅಲ್ಲಿ ಹೋಗ್ಬೇಕಾಗ್ತದೆ. ಆದರೆ ಇಂಥ ಪ್ರಸಿದ್ಧ ದೇವರುಗಳೇನಿರ್ತಾವಲ್ಲ ಅಲ್ಲಿ ಹೋಗಲಿಕ್ಕೆ ದೇವರು ತಾನೇ ನಮಗೆ ಕರೆಸ್ಕೋಬೇಕು, ಆ ಥರ ಅದು ಇರ್ತದೆ ಅಂತ ಹೇಳ್ತಾರೆ. ಇರ್ಬೋದು, ಹೇಳಕ್ಕೆ ಬರಲ್ಲ, ಅದು ದೇವ್ರ ಮೇಲೆ ಬಿಟ್ಟಿರೋದು. दर्शन चांगलं झालं. ಪ್ರತಿ ವರ್ಷ ಆಯ್ತಾ? ದರ ವರ್ಷ ಆಯ್ತಾ? हो दरवर्षी येतो. ಇನ್ನೊಂದೇನಂತಂದರೆ ಮುಂದಿನ ವರ್ಷದಿಂದ ಸ್ವಲ್ಪ ಜನರಿಗೆ ತೊಂದರೆ ಆಗಬಾರ್ದಂತ ಆ ರೀತಿ ಫೆಸಿಲಿಟಿ ಮಾಡಬೇಕು. ಇಲ್ಲ ತುಂಬ ಜನಗಳಿಗೆ ಟಾಯ್ಲೆಟ್ದೆಲ್ಲ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗೈತಿ ಈ ಸಲ. ಟಾಯ್ಲೆಟ್ ಲೇಡೀಸ್ ಆಯಿತು, ಜೆಂಟ್ಸ್ ಆಯಿತು. ಇಲ್ಲಿ ಬರ್ತಿರೋ ಜೆಂಟ್ಸ್ ಏನಾದರೂ ಮಾಡ್ತಾರೆ, ಆದರೆ ಲೇಡೀಸ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ದೇವ್ರ ಪರ್ಮಿಷನ್ ಇದ್ರೆ ಅವ ಹಾಗೆ ಕರ್ಸ್ಕೋತಾನೆ. ನಾವು ಮನಸ್ಸಿರ್ಲಿ ಬಿಡಲಿ, ಅವ್ನ ಇಚ್ಛೆ ಹತ್ರನ ಕರ್ಸ್ಕೋತಾನೆ. ಇಚ್ಛೆ ಇರಲಿ ಏನೂ ಕೆಲಸ ಆಗಂಗಿಲ್ಲ. ಏನೂ ಆಗಲ್ಲ. ಅವ್ನ ಭಕ್ತಿ ತನೂ ಬಂದೆವು. ಒಟ್ಟು ದರ್ಶನ ಎಲ್ಲ ಫಸ್ಟ್ ಕ್ಲಾಸ್ ಆಯ್ತು. ಬರೋದು 3ನೇ ವರ್ಷ. ಪರಮಿದ್ದಾವ ನಮ್ಗೆ ಕರ್ಕೊಂಬರಾಕತ್ತಾನೆ. ಚಲೋ ತಂಗೆ ಬರತ್ತೇವು. ದೋಸ್ತಿದ್ರಾಗ ಬಂದು ಚಲೋ ಆರಾಮಾಗಿ ಹೋಗ್ಬೋದು. ಏನೂ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ನೀವು ಬರ್ರಿ, ನೀವು ನೋಡ್ರಿ, ಸುತ್ತಾಡ್ರಿ. ಜೀವನದಾಗ ಏನೂ ಇಲ್ಲ. ಹೌದು, ತಿರುಗಾಡಬೇಕು. ಇರೋದು 3 ದಿವಸ. ಹೌದು, ಇರೋಷ್ಟು ದಿವಸ ಎಂಜಾಯ್ ಮಾಡಿ ಹೋಗೋದು ಇಷ್ಟ. ಮತ್ತೆ ಇಷ್ಟು ಜನಸಾಗರ ನೋಡಿ ಎಲ್ಲ ಹೆಂಗೆ ಅನ್ಸಿದ್ದು? ಇಷ್ಟೆಲ್ಲ ಭಕ್ತರಿಗೆ ಯಾವತ್ತಾದ್ರೂ ಜೀವನದಾಗ ನೋಡಿದ್ರಿ? ಇಲ್ಲಿ ಜೀವನದಾಗ ಎಲ್ಲಾದ್ರೂ ಯಾವ ದೇವಸ್ಥಾನದಾಗ ಆದ್ರೂ ನೋಡಿದ್ರಿ? ಒಂದು ನೋಡೋದಂದ್ರೆ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಬಿಟ್ಟರೆ ಇಲ್ಲಿ ಏಕಾದಶಿ ಆಗ ನೋಡೋದಾಗಿದೆ. ಕರ್ನಾಟಕ ರಾಜ್ಯೋತ್ಸವ ಬಿಟ್ಟರೆ ಏಕಾದಶಿ ನೋಡೋದಾಗ ಜನಸಾಗರ ಅಂದ್ರೆ ಅತಿ ಹೆಚ್ಚು ಜನಸಾಗರ ನೋಡಿದಂದ್ರೆ ಅಲ್ಲಿ ಬಿಟ್ಟರೆ ಇಲ್ಲಿ. ಓಕೆ, ಹೇಗೆ ಅನ್ಸಿದ್ದು? ಎಷ್ಟು ಖುಷಿ ಆಯ್ತು? ಏನಾದ್ರು ಒಂದು ಶಬ್ದ ಒಳಗೆ ಹೇಳ್ಬೇಕಂದ್ರೆ ದೇವ್ರ ಗುಡಿ ನೋಡಿದ್ಮ್ಯಾಗ ಬರೀ ಮೈ ಮ್ಯಾಗ ಮುಳ್ಳ ಬಂದ್ಬಿಡ್ತಾವ. ಅಷ್ಟು ಭಕ್ತಿ ಅಂದ್ರೆ ದೇವ್ರು ಅಷ್ಟು ಮಹಿಮೆ ಐತಿ. ದೇವ್ರು ಅಷ್ಟು ಪವರ್ಫುಲ್ ದೇವ್ರ ಐತಿ. ನಂಬಿರ ಕೈ ಬಿಡಂಗಿಲ್ಲ, ಕೈ ಬಿಡಲ್ಲ. ಕೆಲವೊಂದು ಭಾವನಾತ್ಮಕ ಸಂದರ್ಭದಲ್ಲಿ ಕಣ್ಣಾಗಿ ನೀರು ಬರುವಂತ ಒಂದು ಸಂದರ್ಭ ಆಗಿರ್ತಾವ. ದೇವ್ರು ನಂಬ್ರಿ, ಭಾಳ ಸ್ಟ್ರಾಂಗು. ಯಾವ ದೇವ್ರು ನಂಬಾರ ಅಂತ ಅನ್ನಂಗಿಲ್ಲ. ಎಲ್ಲ ದೇವ್ರು ಚಲೋನ, ಎಲ್ಲ ದೇವ್ರು ಒಳ್ಳೇದ. ನಿಮ್ಮ ನಂಬೋ ಮ್ಯಾಗ, ನಿಮ್ಮ ವಿಶ್ವಾಸ ಮ್ಯಾಗ ನಂಬಿಕೆ ಮ್ಯಾಗ ಇರ್ತೈತಿ. ಇಲ್ಲಿ ಈಗ ನಮ್ಮ ಮತ್ತೊಬ್ಬ ಅಣ್ಣವ್ರು ಅದಾರ, ಅವರು ಕೂಡ ಇಲ್ಲಿ ಮಾಲೆ ಹಾಕೊಂಡು, ತುಳಸಿ ಮಾಲೆ ಹಾಕೊಂಡವ್ರು ಅದಾರ. ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿತ್ತು. ಈ ಸಲ ತುಂಬ ಜನರಿದ್ದರು, ಕ್ರೌಡ್ ಜಾಸ್ತಿ ಇತ್ತು. ಆದರೂ ಕೂಡ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿ ಬಂತು. ಪ್ರತಿ ವರ್ಷ ಬರ್ತೀರಿ? ಎಷ್ಟನೇ ವರ್ಷಕ್ಕೆ ಈಗ ಬರಾಕಂತ ಇಲ್ಲಿ ಬರಾಕಂತೂ ನಂದು 2ನೇ ವರ್ಷ ಮಾತ್ರ. ಆದರೆ ಈ ಸಲ ಮಾತ್ರ ನಾನು ಆಷಾಢಿ ಏಕಾದಶಿಯಲ್ಲಿ ಮೊದಲನೇ ಸಲ ಬಂದಿರೋದು. ಆಷಾಢ ಏಕಾದಶಿಯಲ್ಲಿ ಮೊದಲನೇ ಸಲ ಬಂದಿರೋದು. ಅದರಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಹೆಚ್ಚು ಕ್ರೌಡು ಜಾಸ್ತಿ. ಯಾವ ಥರ ಇರ್ತದೆ, ಏನಿರ್ತದೆ, ನಾವು ಗುಡಿಯಲ್ಲಿ ಯಾವ ಥರ ಇರ್ತದೆ, ಜನ ಯಾವ ಥರ ಸಿಗ್ತಾರೆ, ಒಳ್ಳೆ ನೇಚರ್ದವರು ಸಿಗ್ತಾರೆ. ಹೌದು, ಎಲ್ಲ ಒಳ್ಳೆದಾಗ ಅಟ್ಮಾಸ್ಫಿಯರ್ ಮಾತ್ರ ಬೆಸ್ಟ್, ಚೆನ್ನಾಗಿ ಆಗಿತ್ತು. ಮತ್ತು ಚಂದ್ರಭಾಗ ನದಿ ಒಳಗೆ ಜಳಕ ಮಾಡಿದ ಮೇಲೆ ಹೆಂಗೆ ಅನ್ಸುತ್ತೆ? ಅದು ಸೂಪರ್ ಎಂಜಾಯಿಂಗ್ ಆಗಿತ್ತು. ಸೂಪರ್ ಎಂಜಾಯಿಂಗ್ ಆಗಿತ್ತು. ಒಳ್ಳೆ ಎಂಜಾಯಿಂಗ್ ಆಗಿತ್ತು. ನಾವು ಆ ನೀರು, ಆ ಜನ, ನಮ್ಮ ಫ್ರೆಂಡ್ಸು ಎಲ್ಲ ಎಂಜಾಯಿಂಗ್ ಆಗಿತ್ತು. ಒಂದು ಪ್ಲಾಟ್ಫಾರ್ಮ್ ಕೂಡ ಇದೇ ರೀತಿ ತುಂಬಿ ಬೈತ್ ನೋಡ್ರಿ. ನಮಗೆ ಇಲ್ಲ ಸೀಟ್ ಸಿಗ್ತೈತೋ ಇಲ್ಲೋ ಅದು ಏನೂ ಗ್ಯಾರಂಟಿ ಇಲ್ಲ. ಸೊ ಅಲ್ಲಿ ನಾನು ಇದೆಲ್ಲ ಸೀಟ್ ಒಳಗೆ ಕುಂತ ಮೇಲೆ ನಿಮಗೆ ಎಲ್ಲ ಹೆಂಗೈತಿ, ಸೀಟ್ ಎಲ್ಲ ಸಿಗ್ತಾವೋ ಇಲ್ಲೋ, ಮತ್ತು ಅಲ್ಲಿಂದ ಪಬ್ಲಿಕ್ ಏನೈತಿ ಅದೆಲ್ಲ ಮಟ್ಟ ಹೋಗೋ ಮಟ್ಟ ಇದೆಲ್ಲ ಹೆಂಗಿರ್ತೈತೆ ನಂದು ಜರ್ನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. 0907 मिरज जंक्शन. ಫೈನಲಿ ನಮ್ಮ ಟ್ರೈನ್ನ
ಸೀಟ್ ಸಿಗೋದು 100% ಇಲ್ಲ. ಪಬ್ಲಿಕ್ನ ನೋಡ್ಬೋದು ಯಾವ ರೀತಿ ಐತೆ ಅಂತೇಳಿ. ಈ ರೀತಿ ಐತೆ ನೋಡ್ರಿ. ರೈಲ್ವೆ ಸ್ಟೇಷನ್ನ ತುಂಬಿ ತುಳ್ತಾ ಇದೆ. ಪೊಲೀಸರು ಮತ್ತು ಸಿವಿಲ್ ಡಿಫೆನ್ಸ್ ಆಫೀಸರ್ ಎಲ್ಲ ಇಲ್ಲಿ ಸಿಟಿ ಹೊಡೆಯತೈತಿ. ಆದರೂ ಇಲ್ಲ ಔಟ್ ಆಫ್ ಸರ್ವಿಸ್ ಆಗಲಾಗಿಲ್ಲ. ಕಂಟ್ರೋಲ್ನ ತೊಗೋದು ಭಾಳ ಅಂದ್ರೆ ಭಾಳ ಕಷ್ಟ ಆಗಿದೆ ಗಾಯ್ಸ್. ಯಾಕಂದರೆ ಪಂಡರ್ಪುರ್ ಇದೈತಲ್ಲ, ನಿಮ್ಗೆ ಯಾರು ಪರ್ಸ್ನಲಿ ಇದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಿರಲ್ಲ. ಆದರೂ ಇಲ್ಲ ಒಂದು ವೀಡಿಯೋ ಮಾಡಿ ಹಾಕಬೇಕು ಮತ್ತು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಇದ್ರೊಳಗೆ ಪಂಡರ್ಪುರ ಒಳಗೆ ದರ್ಶನ ಮಾಡಕ್ಕೆ ಬರ್ತೀರಿ. ಏಕಾದಶಿ ದಿನ ಪಂಡರ್ಪುರ ಒಳಗೆ ವಿಠ್ಠಲನ ದರ್ಶನ ಮಾಡ್ಬೇಕಂದ್ರೆ ಯಾವ ರೀತಿ ಇಂಥ ದರ್ಶನ ಮಾಡಿಕೊಂಡು ಮತ್ತೆ ನೀವು ಊರಿಗೆ ಹೋಗ್ಬೇಕಂದ್ರೆ ಇಷ್ಟೆಲ್ಲ ತ್ರಾಸ ಐತಿ. ಸೊ ಅಷ್ಟಾದರೂ ಐತಲ್ಲ, ನೀವು ಭಾಳ ಧೈರ್ಯ ಇತ್ತು, ನಿಮ್ಮ ಹತ್ರ ಡೇರಿಂಗ್ ಇತ್ತು ಅಂದರೆ ಮಾತ್ರ ನೀವು ಐತಲ್ಲ ಇಲ್ಲಿ ಬರಬೇಕು. ಮತ್ತು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಭಾಳ ಅಂದ್ರೆ ಭಾಳ ಹರಸಾಹಸ ಪಡ್ತಾ ಇದ್ದಾರೆ ಸ್ನೇಹಿತರೆ. ಸೀಟ್ ಮೇಲೆ ಸೀಟ್ ಹೊಡಿತಿದ್ದಾರೆ. ಆದರೆ ಕಂಟ್ರೋಲ್ ತೊಗೋಬೇಕು. ಮತ್ತು ಅಂದರೆ ಏನಿಲ್ಲ, ಜನ ಸ್ವಲ್ಪ ವೇಟ್ ಮಾಡಬೇಕು, ಇಲ್ಲಾಂದರೆ ಇನ್ನೊಂದು ರೈಲ್ವೆ ಬಿಡಬೇಕು. ಅವಾಗ ಮಾತ್ರ ಇಲ್ಲ ಚಲೋ ಆಗ್ತೈತಿ. ಇಲ್ಲಾಂದ್ರೆ ಇಷ್ಟು ಜನ ಇಲ್ಲ, ಈ ಒಂದೇ ರೈಲ್ವೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಹೋದ್ರೂ ಇಲ್ಲ ಭಾಳ ರಿಸ್ಕಿ ಆಗ್ತೈತಿ. ಹಿಂದಿಂದ ಯಾರಾದರೂ ದುಃಖಿರಂದ್ರೆ ಭಾಳ ಅಂದ್ರೆ ಕಷ್ಟ ಆಗ್ತೈತಿ ಗಾಯ್ಸ್. ವೇಟ್ ಮಾಡಿ ಇಲ್ಲ ಆರಾಮ್ಸೇರಿ ಇಲ್ಲ ಪದ್ಧತಿರಿ ಹೋಗ್ತೀವಿ. ನಿನ್ನ ರಾತ್ರಿ ಕೂಡ ನಾವು ಇದು ಮಾಡೀವಿ. ಯಾಕಂದ್ರೆ ಆರಾಮ್ಸೇರಿ ಹೋದಾಗ ನಮಗೆಲ್ಲ ಅದು ಸರಿಯಾಗಿ ಓದಾಗತ್ತೆ ಆಗ್ತೈತಿ. ಇಲ್ಲಾಂದ್ರೆ ಇಂಥಾದ್ರೂ ಓದು ಅಂದ್ರೆ ಭಾಳ ರಿಸ್ಕ್ ಆಗ್ತೈತಿ ಗೈಸ್. ಅದಕ್ಕೆ ನಾವು ಹೊಂಟಿಲ್ಲ. ಆದರೆ ತಾವೆಲ್ಲ ಮಳಿನೂ ಕೂಡ ನೋಡ್ಬೋದು. ಈಗ ಸದ್ಯದಾಗ ಇಷ್ಟೊತ್ತು ಮಳೆ ಇದ್ದಿಲ್ಲ, ಆದರೆ ಇಲ್ಲ ಈಗ ರೈಲ್ವೆ ಬಂದ ಕೂಡಲೇ ಮಳಿನ ಸ್ಟಾರ್ಟ್ ಆಗಿದೆ. ಸೊ ಸ್ನೇಹಿತರೆ, ಈಗ ಇಲ್ಲ ನಮ್ಮ ಬೆಳಗಾವಿಯಿಂದ ಕೂಡ ಇಲ್ಲಿ ಭಾಳಷ್ಟು ಭಕ್ತಾದಿಗಳು ಬಂದಾರ ನೋಡ್ಬೋದು. ಇಡೀ ಟೀಮ ನಿಂತಿದ್ದೈತಿ. ನಾವು ಎಲ್ಲ ಬಸ್ಸು ಗೊತ್ತಿಲ್ಲ. ಕುಡ್ನ ಅಲ್ಲ तुम्ही खानापूर्ण ಲಕ್ಷಗಟ್ಟಲೆ ಜನಗಳು ಬರ್ತಾರೆ. ಆದರೆ ಈ ಥರ ಆಗಬಾರ್ದು. ಯಾಕಂದರೆ ವರ್ಷದಲ್ಲಿ ಒಂದೇ ಸಲ ಬರೋದು. ಅದಕ್ಕೆ ಒಂದು 2ರಿಂದ 3 ರೈಲ್ವೆ, ಸ್ಪೆಷಲ್ ರೈಲ್ವೆ, ಒಂದು 2 ಅವರ್ಸ್ ಅಥವಾ 3 ಅವರ್ಸ್ಗೆ ಒಂದು ರೈಲ್ವೆ ಬಿಟ್ಟರೆ ಜನಗಳು ಸ್ವಲ್ಪ ಹೋಗೋದು ಬರೋದು ಕಮ್ಮಿ ಆಗ್ತದೆ. ಮತ್ತು ಎಲ್ಲರಿಗೂ ಆರಾಮಾಗಿ ಹೋಗ್ಲಿಕ್ಕೆ ಬರ್ತದೆ. ಯಾಕಂದರೆ ಇದರಲ್ಲಿ ಏನಂದರೆ ಗಡ್ಬಡಿ ಮಾಡಿ ಎಲ್ಲಾದರೂ ಕಾಲು ಜಾರಿ ರೈಲ್ವೆಯಲ್ಲಿ ಹೋದರು, ಏನಾದರೂ ಆಯಿತು, ಏನು ಮಾಡೋದು? ಅವ್ರ ಮನೆಯಿಂದ ಅವ್ರ ಕಾಜಿಯಿಂದ ಅವರು ಕಳಿಸಿರ್ತಾರೆ. ಆದರೆ ಇಲ್ಲಿ ಏನೋ ಅವಘಡ ಸಂಭವಿಸಿದ್ರೆ ಗಡ್ಬಡಿ ಆಗಿ ಏನಾದರೂ ಭಾಳ ತುಟ್ಟಿ ಬೀಳ್ತೈತಿ. ಮತ್ತು ಅವರು ಜೀವನಕ್ಕೆ ಅವರೇ ಫುಲ್ ಸ್ಟಾಪ್ ಇಟ್ಕೋತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಹೌದು. ಆದರೆ ಏನು ಮಾಡೋದು, ಗೌರ್ಮೆಂಟು ಮಾಡ್ತಾ ಇಲ್ಲ. ನೋಡೋಣ ಮುಂದಿನ ವರ್ಷ ಆದರೆ ಮಾಡ್ತಾರೆ ಅಂತ. ಏನಾದರೂ ಕಾಲು ಜಾರಿ ಯಾರಾದರೂ ದುಗ್ಸಿದ್ರೆ ಅವ್ರಿಗೆ ಸೀದಾ ಕೆಳಗೆ ಬೀಳ್ತಾರೆ. ಅದು ಅವರಿಗೆ ತಿಳಿಬೇಕು. ಜನಗಳು ಇಷ್ಟಿದ್ದಾರೆ ಅಂದಮೇಲೆ ಅದರ ಸೇಫ್ಟಿ ಅವರು ಮಾಡಬೇಕಾಗ್ತದೆ. ಬರೋಬರ್ ಐತಿ. ಸೊ ರೈಲ್ವೆನ ಸ್ವಲ್ಪ ಹೆಚ್ಚಿಗೆ ಬಿಟ್ಟರೆ ಚಲೋ ಆಗ್ತೈತಿ ಪ್ರತಿ ವರ್ಷ. ಪರಶುರಾಮ್ ಈಗ ನಮ್ಮ ಜೊತೆ ಪರಶುರಾಮ್ ಅವರು ಇದ್ದಾರೆ. ಪರಶುರಾಮ್ ಅವ್ರು ಇತ್ಲ ಪ್ರತಿ ವರ್ಷ ಬರ್ತಾರೆ ಅವರು. ಮತ್ತು ಅವರು ಇದ್ರ ಬಗ್ಗೆ ಏನೇನು ಹೇಳ್ತಾರೆ ಮತ್ತು ಅವ್ರಿಗೆಲ್ಲ ಹೇಗೆ ಅನ್ಸಿತ್ತು ಅಂತೇಳಿ ನಮಗೆ ಇದ್ಲ ಒಂದು ಶಾರ್ಟ್ ಆಗಿ ಒಂದು ಸ್ವಲ್ಪ ತಿಳಿಸ್ಕೊಡ್ತಾರೆ. ಹೇಳಿ ಪರಶುರಾಮ್ ಅವರೇ. ನಮಸ್ಕಾರ ಫ್ರೆಂಡ್ಸ್. ನಾವು ವರ್ಷ ಆಷಾಢಿವರೆಗೆ ಬರ್ತೇವೆ ಪಂಡ್ರಪುರ್ಗೆ. ಮತ್ತು ಇಲ್ಲಿ ಬಂದು ರೈಲ್ವೆ ಸ್ಟೇಷನ್ನಲ್ಲಿ ಸ್ಟೇ ಮಾಡಿದಾಗ ಏನು ಶೌಚಾಲಯ ಇಲ್ಲ, ಏನಿಲ್ಲ, ಎಲ್ಲಿ ನೋಡ್ತಾ ಇರಲಿಲ್ಲ, ಗಲೀಜು ಮಾಡಿ ಹೋಗ್ತಿದ್ದಾರೆ. ಹಾಗೆ ನಾವು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಏನಂದರೆ ಹೋಗಿ ಚಂದ್ರಭಾಗದಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ಪ್ರದಕ್ಷಿಣೆ ಹಾಕ್ತೀವಲ್ಲ, ಅಲ್ಲಿ ನಂಬರ್ ಸಿಗಲ್ಲ. ದರ್ಶನ ಆಗಬೇಕಂದ್ರೆ 4 ದಿವಸ ಬೇಕು, 4ರಿಂದ 5 ದಿವಸ ಬೇಕು. ಆವಾಗ ಆಷಾಢಿ ವಾರಿ ಒಳಗೆ ದರ್ಶನ ಆಗೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ ದರ್ಶನ ಅಂತ ಕಳೆದ ದರ್ಶನ ಅಂತ ಸಿಗುತ್ತೆ. ಕಳೆದ ದರ್ಶನ ಮಾಡ್ಕೊಂಡು ಬಂದುಬಿಡ್ತೀವಿ. ಪ್ರಸಾದ ವಗೇರೆ ಅಷ್ಟು ತೊಗೊಂಡು ಬಂದುಬಿಡ್ತೀವಿ ಅಷ್ಟೇ. ಮತ್ತು ಈ ವಾರ್ಕರಿಗಳೆಲ್ಲ ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದ ಅದೆಲ್ಲ ತೊಗೊಂಬರ್ತಾರೆ. ಮತ್ತು ಅದೆಲ್ಲ ನೋಡಿ ಎಷ್ಟು ಖುಷಿ ಆಗ್ತೈತಿ? ಖುಷಿ ಆಗುತ್ತೆ ಸರ್. ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ, ಮನಸ್ಪೂರ್ವಕ ಖುಷಿ ಆಗುತ್ತೆ. ಮತ್ತು ನಿಮ್ಮ ಕೊಳದಲ್ಲಿ ಏನು ಇದೆಯಲ್ಲ ಅದೇನು? ಅದು ಪಂಡ್ರವಂಗದ ಮಾಲೆ ಸರ್. ಅದು ನೀವು ಎಲ್ಲ ಹಾಕೊಂಡಿದ್ರೆ ಯಾವಾಗ ಹಾಕೊಂಡಿದ್ರಿ? ನಾ ಹಾಕೊಂಡೀಗ 15 ವರ್ಷ ರನ್ನಿಂಗ್ ಇದೆ.
ಅದು ಎದ್ರ ಇದು ಸಂಬಂಧ ಆಷಾಢಿ ಹಾಕೋತಾರೆ? ಹೊರಗೆ. ಅದು ಮನಸ್ಸಿಗೆ ನೆಮ್ಮದಿ ಅಂತ, ಹಾಂ, ಹಾಗೆ ದೇವರ ಒಂದು ದರ್ಶನ ಅಂತ. ಓಕೆ. ಹಾಗೆ ನಾವು ವರ್ಷ ಬರ್ತೀವಲ್ಲ, ಅದೇನೋ ಇಲ್ಲಿ ಬಂದು ಹೋದ ತಕ್ಷಣ ಮನಸ್ಸಿಗೊಂದು ನೆಮ್ಮದಿ ಸಿಗುತ್ತೆ. ನೋಡಿ ಗಾಯ್ಸ್, ನೀವು ಬನ್ನಿ ಮತ್ತು ಪಾಂಡುರಂಗನ ದರ್ಶನ ಪಡೆಯಿರಿ. ಹಾಗೆ ನಾನು ಬಂದಿದ್ದ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಒಳ್ಳೆಯದಾಗಿದೆ. ನೀವು ಬಂದು ದರ್ಶನ ತಗೊಂಡು ನಿಮಗೂ ಒಳ್ಳೆಯದಾಗುತ್ತೆ, ಬಂದು ಹೋಗಿ ಅಂತ ನನ್ನ ಮನವಿ. ಈ ಸೈಡ್ ಬಂದು ಹತ್ತಿದ್ದು ನೋಡ್ರಿ, ಟ್ರೈನ್ ಹೋಗಿ ಜರ್ನಿ ಸ್ಟಾರ್ಟ್ ಮಾಡ್ಬೇಕು ನಮ್ದು. ನಮ್ಮ ರೋಹಿತ್ ಫೈನಲಿ ಸೀಟ್ ಹಿಡ್ದಾನ. ಯಾರಿಗೆ ಕೊಡಬೇಡ ಸೀಟ್ ಸಿಗೋದು ಭಾಳ ಕಷ್ಟ ಐತೆ. ಬ್ಲಾಗರ್ ನಮ್ಮ ಅಣ್ಣವ್ರು ಕುಂತಾರೆ ನೋಡ್ಬೋದು ಇಲ್ಲಿ. ಹಾಯ್, ಇಲ್ಲಿ ಕುಂತಾರೆ ನೋಡ್ರಿ. ಹಾಯ್. ಸೊ ಇವ್ರ ಜೊತೆ ಎಲ್ಲ ಮತ್ತೆ ಕೆಳಗೆ ಕುಂತಾರೆ ಇವರೆಲ್ಲ. ಹೇಳಪ್ಪ, ಬೇಗ ಬಾ, ಇಲ್ಲಿ ಬಂದ್ಬಿಡ್ತಾರೆ ಜನ, ಬೇಗ ಬಾ, ಇಲ್ಲಾಂದ್ರೆ ಬಂದ್ಬಿಡ್ತಾರ. ಆಮೇಲೆ ನಿನಗೆ ಸಿಗಲ್ಲ, ನನಗೂ ಸಿಗಲ್ಲ. ಮಂದಿ ಕಮ್ಮಿ ಅದಾರ, ಇಲ್ಲಿ ಲಕ್ಷಾಂತರ ಮಂದಿ ಅದಾರ. ನಾವು ರೋಹಿತ್ ನೋಡ್ರಿ, ನಂಗೆ ಒಬ್ಬ ಕುಣಿಸಿ ಹೋಗ್ಬಿಟ್ಟಾನ. ಇನ್ನು ಇಲ್ಲಿ ಬರತ್ತ ಎಲ್ಲ ಕಡೆ ಸೀಟ್ ಎಲ್ಲ ಫುಲ್ ಆಗ್ಯಾವ ನೋಡ್ರಿ. ಇಲ್ಲಿಂದ ಹೊಸ ಅಣ್ಣವ್ರು ಸಿಕ್ಕಾರ, ಅವರು ಚಾನಲ್ ಹೆಸರು ಕೇಳತ್ತಾರ. ಅದಕ್ಕೆ ಐತ್ಲ ಅವ್ರಿಗೆ ಚಾನಲ್ ಹೆಸರು ಆಗತ್ತೀನಿ. ಮತ್ತೆ ಐತ್ಲ ಅವ್ರ ಕಡೆ ನಾವು ಸಬ್ಸ್ಕ್ರೈಬ್ ಮಾಡ್ಕೋತೀನಿ. ಮತ್ತು ನಿಮ್ಮ ಸಲಗಿದ್ದು ನೋಡ್ರಿ, ಇಷ್ಟೆಲ್ಲ ಜನ ಇದ್ರು, ಇಷ್ಟೊಳಗೆಲ್ಲ ಕಷ್ಟಪಟ್ಟು ಮಾಡತ್ತೀನಿ. ಸೊ ನೀವು ಐತ್ಲ ಅಲ್ಲಿ ನೋಡತ್ತೀರ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಗಾಯ್ಸ್. ಪಂಢರ್ಪುರ್ ರೈಲ್ವೆ ನಿಲ್ದಾಣದಿಂದ ಮಿರಜ್ ರೈಲ್ವೆ ನಿಲ್ದಾಣವರೆಗೂ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಎಲ್ಲ ಸೀಟೆಲ್ಲ ಬರೋಬ್ಬರಿ ಸಿಕ್ಕಾವ ನಮಗೆ ನೋಡ್ಬೋದು. ಈ ರೀತಿ 4 ಮಂದಿ ಸೀಟೆಲ್ಲ ಬರೋಬ್ಬರಿ ಸಿಕ್ಕಾವ. ಮತ್ತು ಪರಿ ಇದ್ಲ ಮ್ಯಾಲೆ ಕುಂತಾನ. ಮತ್ತು ಇಲ್ಲೆಲ್ಲ ನೋಡ್ಬೋದು ಎಲ್ಲ ವಿಠ್ಠಲನ ಭಕ್ತರು ಕುಂತಾರ ಮ್ಯಾಲೆ ಕೆಳಗೆ ನೋಡ್ಬೋದು. ಈಗ ಸ್ವಲ್ಪ ಖಾಲಿ ಆಗಿರುತ್ತೆ ಸ್ವಲ್ಪ ರೈಲ್ವೆ ಸ್ಟೇಷನ್. ಮೂರು ತಾಸು ಜರ್ನಿನ ಮಾಡ್ಕೊಂಡು ಹೋಗ್ಬೇಕು. ಮತ್ತು ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ರೈಲ್ವೆ ಫುಲ್ ಆಗೈತಿ. ಖಾಲಿ ಇದ್ದಿದ್ದು ರೈಲ್ವೆ ಅಲ್ಲಿಂದ ಇಲ್ಲಿವರೆಗೆ ಎಲ್ಲ ಖಾಲಿ ಆಗೈತಿ, ಫುಲ್ ಆಗೈತಿ. ಟ್ರೈನ್ ಜರ್ನಿ ಏನು ಸ್ಟಾರ್ಟ್ ಆಗೈತಿ. ಟ್ರೈನ್ ಜರ್ನಿ ಸ್ಟಾರ್ಟ್ ಆಗೈತಿ. ಆದರೆ ಟ್ರೈನ್ ಐತಲ್ಲ, ಟ್ರೈನ್ ಇಷ್ಟು ಅಳಗಾಡತ್ತೈತಲ್ಲ ನೋಡ್ಬೋದಲ್ಲ. ಹಲೋ ಅಂಕಲ್, ಆರಾಮ್? ಇವ ಯಾರೇ ಯಾರ್ಯಾರು ಬರ್ತಾರೋ ಮರೆ ಅಲ್ಲ तुम्ही तेच गाव, आम्ही कर्नाटक, ಬೆಳಗಾವಿ. ಸೊ ನಮ್ಮ ಜರ್ನಿ ಐತಿ. ಇಷ್ಟೊಳಗೆ ಮಂದಿ ಒಳಗೆ ಹೊಂಟಿವಿ. ಸೊ ಅವ್ರ ಜೊತೆನೂ ನಾವು ನಕ್ಕೊಂತ ಮಾತಾಡಬೇಕು ಮತ್ತು ಇರ್ಬೇಕಂತೇಳಿ ಮಾತಾಡತ್ತೀವಿ. ಆದ್ರೆ ಐತಿ ಮತ್ತೆ ಎಲ್ಲ ಬರೋಬರ್. ಆದರೂ ಇಲ್ಲೆಲ್ಲ ಹೊಲ ಎಲ್ಲ ನೋಡ್ಬೋದು. ಇಲ್ಲಿಂದ ಅಲ್ಲೆಲ್ಲ ಜನ ಆ ಕಡೆ ಇಲ್ಲ ಕುಂತಿದ್ದೈತಿ, ಕೆಳಗೆ ಕುಂತಿದ್ದೈತಿ, ಮತ್ತು ನಿಂತಿದ್ದು ಐತಿ. ಮತ್ತು ನಾವೇನು ಸದ್ಯಕ್ಕೆ ಆ ಕಡೆ ಹೋಗಿಲ್ಲ, ಆಮೇಲೆ ಆ ಕಡೆಯಿಂದ ಹೋಗಿ ತೋರಿಸ್ತೀನಿ. ಮತ್ತು ಇಲ್ಲಿಂದ ಚಾನ ಬರುವಾಗ ಚಾಯ್ 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 ಅಂತೇಳಿ ಏನು ಬರುವಾಗ ಅವ್ರು ಕುಂತಿದ್ದಿಲ್ಲ ಅವಾಗ. ಇದೆಲ್ಲ ಸಣ್ಣ ಕುಂತಿದ್ದು. ಆದರೆ ಇದೆಲ್ಲ ಮತ್ತೆ ರೈಲ್ವೆದಾಗ ಬಂದೈತಿ. ಇದು ದಾಲ್ ಐತೆ ನೋಡ್ರಿ. ಓಕೆ ಬೈ, ಸಾರಿ ಡಿಸ್ಟರ್ಬಿಂಗ್. ನಾವು ಉಪವಾಸ ಹಿಡಿದೈತಿ. ನಮ್ದು ಉಪವಾಸ ನಿಮಗೂ ಆಗಲೇ ಗೊತ್ತೈತಿ ಹೆಂಗೈತೆ ಅಂತೇಳಿ. ಭಾಳ ಕಡಕೈತಿ ಉಪವಾಸ ನಮ್ದು. ಎಲ್ಲ ವ್ಯೂ ಎಲ್ಲ ನೋಡ್ಕೊತ ಮತ್ತು ಅಲ್ಲಿ ಕೆಲವೊಂದು ಸ್ಟೋರಿಗಳನ್ನು ಕೇಳ್ಕೊತ ಹೊಂಟಿವಿ. ಏನಪ್ಪ ಸ್ಟೋರಿ ಅಂದ್ರೆ, ಒಬ್ಬ ರಾಜ ಇದ್ದಂತ, ಒಬ್ಬ ಕಳ್ಳಿದ್ದಂತ, ಏನು ಮಾಡ್ತಿದ್ದಂತ, ಇದು ಮಾಡ್ತಿದ್ದಂತ. ಸೊ ಈ ರೀತಿ ಸ್ಟೋರಿ. ಮತ್ತು ಅಲ್ಲಿ ಐತಲ್ಲ ನಮ್ಮ ಹುಡ್ರು ಐತಲ್ಲ ಲೂಡೋ ಆಡ್ಕೊತ ಕುಂತಾರ. ಮತ್ತು ನಾನು ಐತಲ್ಲ ಇಲ್ಲಿ ಬಂದ ಈಗ ವ್ಯೂ ನೋಡತ್ತೀನಿ. ಇಲ್ಲೂ ಕೇಳಕ್ಕೆ ಕುಂತಾರ ನೋಡ್ರಿ. ಈ ರೀತಿ केड़ा कुंतिದ್ದೈತಿ. ಸೊ ಟ್ರೈನ್ ಮಾತ್ರ ಫುಲ್ ಆಗಿದ್ದೈತಿ. बना रहे किधर से हो आप? हमें यूपी के और किधर रहते हो? इधर रहते हैं आसपाड़ी में। आसपाड़ी में रहते हो? कोई महाराष्ट्र रहते हो? महाराष्ट्र। कैसा है? सब बढ़िया है। कैसे कर रहा है जिंदगी का, अब कैसे भी गुजारना। गरीब अब सत्य मजदूरी समझना पड़ता है। क्या काम करते हो? काम क्या करते हो? काम करते हैं, शीशा गिलास लगाते हैं। शीशा ग्लास लगाते हो क्या? अच्छा है ना? अच्छा है।
ಆಡತ್ತಾರ ಲೂಡೋ ಆಡತ್ತಾರ ನಾವು ಸಾಮಾನು ತರಿಸಿ ಸೊ ಈ ರೀತಿ ಟ್ರೈನು ಫುಲ್ ಆಗೈತೆ ನೋಡ್ರಿ ಇಲ್ಲೆಲ್ಲ ನೋಡ್ಬೋದು ಅವೆಲ್ಲ ಹೆಂಗೆ ಫುಲ್ ಆಗೈತೆ ಅಂತೇಳಿ ಈ ಟ್ರೈನು ಸ್ವಲ್ಪ ಸೀಟ್ ಅದಾವ ಅಂತೇಳಿ ಚಲೋ ಆಗೈತೆ. ಸೊ ಇಲ್ಲೂ ನೋಡ್ಬೋದು ಎಲ್ಲ ಕುಂತೆಲ್ಲ ಜರ್ನಿ ಮಾಡತ್ತಾರ ನೋಡ್ರಿ ಹಾಯ್. ಈ ರೀತಿ ಕುಂತೆಲ್ಲ ಜರ್ನಿ ಮಾಡೋದು ಎಲ್ಲ ಬೂದಿ ಅದಾವ. ಸೊ ಬನ್ನಿ ನಾವು ನಮ್ಮ ಸೀಟ್ ಮೇಲೆ ಹೋಗ್ಕೊಂಡ್ರು ಅಂತ ನೋಡ್ಬೋದು. ಇದೇ ರೀತಿ ಎಲ್ಲ ಸೀಟ್ ಫುಲ್ ಆಗೈತಿ. ಇದು ಎಲ್ಲ ಮೇಲೆ ಕೆಳಗೆ ಎಲ್ಲ ಕಡೆಯಿಂದ ಫುಲ್ ಆಗೈತೆ ನೋಡ್ರಿ ಗೈಸ್. ಚಾಯ್ ಸೊ ಗೈಸ್ ಈಗ ಚಾ ತೊಗೊಂಡಿವಿ. ಚಾ ಕುಡಿಯತ್ತಾರ ನೋಡ್ರಿ ಎಲ್ಲ ನಮ್ಮ ಗೈಸ್. ನಮ್ಮ ಮಿರಾಜ್ ಜಂಕ್ಷನ್ ಬಂತು, ಅದಕ್ಕೆ ಇದ್ಲ ನಮ್ಮ ಸೀಟ್ ಎಲ್ಲ ಖಾಲಿ जा रहे हो? किधर जा रहे हो? अब जाएंगे, हम संगली जाएंगे, यही ट्रेन जाता है क्या सांगली को? चलो बाय, फिर मिलेंगे. फिर मिलेंगे दोबारा कोशिश. ಮತ್ತೆ ಇಲ್ಲಿಂದ ಇಳಿದ ಮತ್ತೆ ಟಿಕೆಟ್ ತೊಗೊಬೇಕು, ಟಿಕೆಟ್ ತೊಗೋಬೇಕು. ಸೊ ನೋಡ್ಬೋದೆಲ್ಲ ಮಂದಿ ಹೇಳ್ತಾರ ಅವ್ರ ಜೊತೆ. ಸೊ ಮಿರಾಜ್ ಜಂಕ್ಷನ್ದಾಗ ಇಳತ್ತೀವಿ. ಮಿರಾಜ್ ಜಂಕ್ಷನ್ ಬಂತು ನಮ್ದು. ಇದು ಮಿರಾಜ್ ಜಂಕ್ಷನ್ ನೋಡ್ರಿ. ಈ ಮಿರಾಜ್ ಜಂಕ್ಷನ್ದಾಗ ಜನ ನೋಡ್ಬೋದು ಎಷ್ಟು ಅದ ಅಂತೇಳಿ. ಮಿರಾಜ್ ಜಂಕ್ಷನ್ದಾಗೂ ಜನ ಇಲ್ಲಿ ಭಾಳ ಅದಾರ. ಸೊ ನೋಡ್ಬೋದು ಮಿರಾಜ್ ಜಂಕ್ಷನ್ ಒಳಗಿಂದ ವಾತಾವರಣ ಇದೆ ನೋಡ್ರಿ ಈಗ. ಸೊ ಇಲ್ಲಿಂದ ಹೊರಗೆ ಹೊಂಟೀವಿ ನಾವೆಲ್ಲ. ಬನ್ನಿ ಹೊರಗೆ ಹೋಗೋಣಂತ, ನಾವು ಹಿಡಿಯೋದು ಬೇಡ ಅಂತ. ಸೊ ಇಲ್ಲಿ ಟಿಕೆಟ್ ಕೊಂಡ್ರೆ ಇದೀಗ ಟಿಕೆಟ್ ತೊಗೋತೀವಿ ನಾವು. ಇದು ನಮ್ಮ ರೋಹಿತ್ ಎಲ್ಲ ಟಿಕೆಟ್ ತೊಗೊಳೋದ, ಟಿಕೆಟ್ ಎಂಕ್ವೈರಿ ಮಾಡೋದಾನ ಆಯ್ತಿಲ್ಲ ಅಂತೇಳಿ. ಅದರಲ್ಲಿ ಒಬ್ರು ಇದ್ದರು. ಈಗ ಸದ್ಯಕ್ಕೆ ಏನು ಟ್ರೈನ್ ಇಲ್ಲ, ಆದರೆ ಗೋವಾಕ್ಕೆ ಹೋಗೋ ಟ್ರೈನ್ ಐತಿ. ಅದು 10:00 ಐತೆ ಅನ್ನತ್ತಾರ. ಸೊ 10:00 ಮಟ್ಟ ಐತ ನಾವು ಇಲ್ಲಿ ಕಾಯ್ಬೇಕು ಗಾಯ್ಸ್. ಸದ್ಯಕ್ಕೆ ಇಲ್ಲಿ ಬಸ್ ಇಲ್ಲ. ಸಾರಿ, ಈಗ ಸದ್ಯಕ್ಕೆ ಇಲ್ಲಿ ಟ್ರೈನ್ 10:00 ಐತಿ. ಅದು ಕೂಡ ಡೆಲ್ಲಿಯಿಂದ ಬರುವಂಥ ಟ್ರೈನ್ ಐತಿ. ಡೆಲ್ಲಿಯಿಂದ ಬಂದ ಮೇಲೆ ನಾವು ಹೋಗೋಕೆ ಲೇಟ್ ಆಗ್ತೈತಿ. ಮತ್ತು ಅಲ್ಲಿ ಸೀಟು ಕೂಡ ಸಿಗೋಲ್ಲ. ಸೊ ಅದ್ರ ಸಂಬಂಧ ಐತಲ್ಲ ನಾವು ಬಸ್ದಾಗ ಹೋಗೋ ಪ್ಲ್ಯಾನ್ ಮಾಡತ್ತೀವಿ. ಬನ್ನಿ ಈಗ ಬಸ್ದಾಗ ಹೋಗೋಣ ಅಂತ. ಮತ್ತು ಬಸ್ ಎಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಹುಡ್ಕಾಡಕ್ಕೆ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿವಿ ನೋಡ್ರಿ. ಮಿರಾಜ್ ಜಂಕ್ಷನಿಂದ ಬಸ್ ಸ್ಟ್ಯಾಂಡ್ ಐತಲ್ಲ 1 ಕಿಲೋಮೀಟ್ರ್ ಆಗ್ತದೆ ನೋಡ್ರಿ. ಈಗ 1 ಕಿಲೋಮೀಟ್ರ್ ನಾವು ನಡ್ಕೊತ ಹೋಗಿ ಬಸ್ನ ಚೆಕ್ ಮಾಡಬೇಕು, ಬಸ್ ಐತಿಲ್ಲ ಅಂತೇಳಿ. ಆದರೂ ನಮ್ಮ ಬಸ್ ಸಿಗೋದು, ಬಸ್ ಖಾಲಿ ಇದ್ದು ಸೀಟ್ ಸಿಗೋದು ಭಾಳ ಕಠಿಣ ಐತಿ. ಬನ್ನಿ ಏನೇನಾಗ್ತೈತೆ ಅಂತೇಳಿ ಮುಂದೆ ತಿಳಿಸ್ಕೊತ ಹೋಗ್ತೀನಿ ನಾನು. ಕೈಸಾ ಆರಾಮ ಮೈ ಬಿ ಆರಾಮ ಇದೆ. ಬಸ್ ಮತ್ತು ನನ್ನ ಗೆಳೆಯ ನನ್ನ ಸ್ಕೂಲ್ ಫ್ರೆಂಡ್ ಒಬ್ಬ ಸಿಗ ನೋಡ್ರಿ, ಅವ ಹಾಯ್ ಮಾಡತ್ತಾನ. ಮತ್ತು ಆರಾಮದಿಲ್ಲ? ಮತ್ತು ದರ್ಶನ ಎಲ್ಲ ಹೆಂಗತ್ತ? ಸೊ ನಮ್ಮ ದೋಸ್ತು ಸಿಕ್ಕಿತ್ತು, ಅವನ ಜೊತೆನೂ ಮಾತಾಡಿದ್ದು. ಈಗ ನಾವೆಲ್ಲ ನಾನು ಮತ್ತು ನನ್ನ ಗೆಳೆಯರೆಲ್ಲ ನಡ್ಕೊಂತ ಹೊಂಟೀವಿ. ರೈಲ್ವೆ ಸ್ಟೇಷನ್ ಹೊರಗಿಂದ ಬಂದ ಮೇಲೆ ಐತಲ್ಲ ಈ ರೀತಿ ವಾತಾವರಣ ಐತಿ ನೋಡ್ರಿ. ಹಾಂ, ಟೈಮ್ ಐತಲ್ಲ 7:30 ಐತಿ. ಈ ರೀತಿ ವಾತಾವರಣ ಐತಿ ಮಿರಾಜ್ ರೈಲ್ವೆ ಸ್ಟೇಷನ್ ಹೊರಗಿಂದ ಬಂದ ಮೇಲೆ. ಸೊ ನೋಡ್ಬೋದು ಬಸ್ ಸ್ಟ್ಯಾಂಡ್ದಾಗ ಅದೀವಿ. ಮಿರಾಜ್ ಬಸ್ ಸ್ಟ್ಯಾಂಡ್ದಾಗ ಎಲ್ಲ ಬೆಳಗಾವಿ ಬಸ್ ಹುಡ್ಕಾಡತ್ತೀವಿ, ಎಲ್ಲೂ ಬಸ್ ಸಿಗೋಲ್ಲು. ಬಸ್ ಸಿಕ್ಕರೆ ಚಲೋ ಆಗ್ತದೆ. ಬಸ್ ಮಾತ್ರ ಸಿಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಫುಲ್ ಆಗಿದ್ದು ಇರ್ತಾವ ಅಂತ ಹೇಳತ್ತಾರ. ನೋಡ್ಬೋದು ಮಹಾರಾಷ್ಟ್ರ ಬಸ್ ಹೆಂಗದ ಅಂತೇಳಿ. ಎಲ್ಲ ಮಹಾರಾಷ್ಟ್ರ ಬಸ್ ನೋಡ್ರಿ ಇವ. ಸಿಕ್ಕರೆ ಚಲೋ ಆಗ್ತೈತಿ. ಇದು ನಮ್ದೊಂದು ಕರ್ನಾಟಕ ಬಸ್ ಐತೆ ನೋಡ್ರಿ ಇಲ್ಲಿ. ಸೊ ಇದ್ರಾಗ ಏನಂತ ಪರಿ ಐತೆ ಅಂತ ಬಸ್ಸ ಬಂದಿಲ್ಲ ಅಂತ ಕೊಲ್ಹಾಪುರ ಗಟ್ಟ ಅದಾವಂತ. ಕೊಲ್ಹಾಪುರ ಈಗ ಅಲ್ಲಿ ಶಂಕೇಶ್ವರ ಬಸ್ ಗಡಿಗಳಷ್ಟು ಶಂಕೇಶ್ವರ ಮಹಾರಾಷ್ಟ್ರ ಬಸ್ ಐತೆ. ಆ ಬಸ್ ಅದಕ್ಕೆ ಸುಗುಣ ನಡಿ ಸಿಕ್ಕರೆ ಸಾಕು ಹೋಗ. ಗಡಿಗ್ಲಾಸ್ ಬಸ್ ಮಹಾರಾಷ್ಟ್ರ ಬಸ್ ಐತಿ. ಇಲ್ಲಿಂದ ಈಗ ನಮ್ಗೆ ಎಲ್ಲ ಫೈನಲೇ ಐತ್ಲ ಚಿಕ್ಕೋಡಿ ಬಸ್ ಸಿಕ್ಕೈತಿ. ನಾವು ಚಿಕ್ಕೋಡಿಯಿಂದ ಮತ್ತು ನಿಪ್ಪಾಣಿಗೆ ಹೋಗ್ಬೇಕು. ನಿಪ್ಪಾಣಿಯಿಂದ ಇಲ್ಲ ಬೆಳಗಾವಿಗೆ ಹೋಗ್ಬೇಕು, ಯಾಕಂದರೆ ರೈಲ್ವೆ ಇಲ್ಲ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಸೊ ಚಿಕ್ಕೋಡಿ ಬಸ್ಸು ಕೂಡ ಆಲ್ರೆಡಿ ಇಷ್ಟೆಲ್ಲ ಫುಲ್ ಆಗಿದ್ದೈತಿ ನೋಡ್ಬೋದು. ಮೇಲೆಲ್ಲ ಎಲ್ಲ ಫುಲ್ ಆಗಿದ್ದೈತಿ. ಅಷ್ಟರೊಳಗಿಂತ ನಾವು ಕುಂತೀವಿ. ನಾವು ಕುಂತ ಈಗ ಚಿಕ್ಕೋಡಿಗೆ ಹೊಂಟೀವಿ, ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ ಅಂತೇಳಿ ಚಿಕ್ಕೋಡಿಗೆ ಹೊಂಟೀವಿ. ಮತ್ತು ಈಗ ಚಿಕ್ಕೋಡಿ ಬಸ್ ಸ್ಟ್ಯಾಂಡಿಗೆ ಬಂದು ಈಗ ಬಸ್ ಸಿಗಬೇಕು. ಸರ್ ಯಾವಾಗೈತ್ರಿ ಬಸ್ ಈಗ? 10 ನೋಡಿ ನಿಪ್ಪಾಣಿ 10 ಐತ್ರಿ ಸರ್. ಓಕೆ, ಅದು ಅಲ್ಲಿಂದ ಲಾಸ್ಟ್ ಬಸ್ ಇತ್ತೇನ್ರಿ ಇದು? ಇದು ಇಲ್ಲಿಂದ ಲಾಸ್ಟ್ ಅಲ್ಲಿ ಲಾಸ್ಟ್ ರೀ. ಓಕೆ ರೀ, ಥ್ಯಾಂಕ್ಸ್ ರೀ. ಗಾಡಿ ಚಲೋ ಹೊಡಿದ್ರಿ. ನಮ್ಮದು ಅದೇ ಟೈಮ್ ಓಕೆ ಥ್ಯಾಂಕ್ ಯು ಸರ್.
ಬರ್ರಿ ಗೈಸ್, ಈಗ ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ದಾಗ ಅದೀವಿ. ಇಲ್ಲಿಂದ ಐತ್ಲ ಮತ್ತು ನಮಗೆ ಐತ್ಲ ನಿಪ್ಪಾಣಿ ಬಸ್ ಹಿಡಿದೈತಿ. ನಿಪ್ಪಾಣಿ ಬಸ್ ಹಿಡಿದು ಆಮೇಲೆ ಬೆಳಗಾವಿ ಬಸ್ ಹಿಡಿದೈತಿ. ಹಾಂ ಸರ್, ಓಕೆ. ಏನು ವಿಡಿಯೋ ಮಾಡತ್ತೀರಿ? ಅದು ವ್ಲಾಗ್ ಮಾಡತ್ತೇನೆ ರೀ ಟ್ರಾವೆಲಿಂಗ್ದು. ಅಲ್ಲಿ ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ದಾಗ ಬಂದು ನೋಡ್ಬೋದು. ಈಗ ಒಂದು ಬಸ್ ಇಲ್ಲಿ ಈಗ ಒಂದು ಬಸ್ ಬಂತಂದ್ರೂ ಚಲೋ ಆಗ್ತೈತೆ ನಮ್ಮ ಪುಣ್ಯಕ್ಕೆ. ಆದಷ್ಟು ಹತ್ಕೊಂಡು ಹೋಗ್ತೀವಿ. ಹಾಂ 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 ಮೇರೆ ಶೂಟಿಂಗ್ ಅವರೇ ಯೂಟ್ಯೂಬಲ್ಲಿ. ಸೊ ಶೂಟಿಂಗ್ ಮಾಡತ್ರಿ ಅಂತ ಕೇಳತ್ತಾರ ಅವ್ರು ಎಲ್ಲ. ಈಗ ನೋಡ್ಬೋದು ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ದಾಗ ರಾತ್ರಿಗೆ ಎಷ್ಟಾಗೈತೆ ಟೈಮ್? ಈಗ 9:30 ಏನಾಗೈತಿ. 10 ಗಂಟೆಗೆ ಬಸ್ ಐತೆ ಅಂತ. 10 ಗಂಟೆ ಬಸ್ ಹತ್ತಿ ಹೋಗ್ಬೇಕು. ಅದ್ರ ಸಂಬಂಧಿಗೆ ಒಂದು ಸ್ವಲ್ಪ ವೇಟ್ ಮಾಡತ್ತೀವಿ. ಸ್ವಲ್ಪ ವೇಟ್ ಮಾಡಿ ನಮ್ಮ ನಿಪ್ಪಾಣಿ ಬಸ್ ಬೇಗ ಬರಲಿ. ಬಸ್ ಸ್ಟ್ಯಾಂಡ್ದಾಗ ನಿಂತ ಏನಾದರೂ ಬಸ್ ಬರುವಾತ. ಇಲ್ಲಿ ನೋಡ್ಬೋದು ನಮ್ಮ ಸಾಮಾನೆಲ್ಲ ಹಿಡ್ಕೊಂಡು ನಾವು ಕೂಡ ಬಸ್ಸಿಗೆ ವೇಟ್ ಮಾಡತ್ತೀವಿ. ಎಲ್ಲ ಶಾರ್ಟ್ ಆಗಿಬಿಟ್ಟವ. ಟ್ರೈನ್ ಒಂದು ಬರಬೋ ಟೈಮಿಗೆ ಸಿಕ್ಕಿತ್ತಂದ್ರೆ ಏನು ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ಟ್ರೈನ್ದಾಗ ಆರಾಮ್ ಬರ್ತಿದ್ದು. ಮತ್ತು ಮನಿನೂ ರೈಲ್ವೆ ಸ್ಟೇಷನಿಂದ ಸಮೀಪ ಆಗ್ತಿತ್ತು. ಆದರೆ ಏನೈತಲ್ಲ ಶಾರ್ಟ್ ಆತ. ನಮ್ಮ ರೋಹಿತ್ ಎಲ್ಲೋ ಪೈಕಾಣಿ ಶಾರ್ಟ್ ಆಯ್ತು, ಬ್ಲಾಸ್ಟ್ ಆಯ್ತು. ಹೌದಿಲ್ಲ? ಏನು ಮಾಡಾರ ನಮ್ಮ ಮನೆ ಬರ ಹಿಂಗೆ ನೋಡ್ರಿ. ಅದಕ್ಕೆ ತಪ್ಪು ಮಾಡಬೇಡ್ರಿ ನೀವು. ದೇವ್ರಿಗೆ ಬಂದಾಗ ತಪ್ಪು ಮಾಡ್ರಿ ಹಿಂಗೆ ಅಕ್ಕ. ಏನು ತಪ್ಪು ಮಾಡಿವಿ ಹೇಳಪ್ಪ ನಾವೇನು ತಪ್ಪು ಮಾಡಿ? ನಾ ತಪ್ಪು ಮಾಡಿ ಅಷ್ಟು ಟ್ರೈನ್ ಹೋದ್ಲ ಗದ್ದಲ್ದಾಗ. ಅದೇ ಟ್ರೈನ್ದಾಗ ಹೊತ್ಕೊಂಡು ಹೋಗ್ಬೇಕಿತ್ತು ನಾವು. ಆ ಟ್ರೈನ್ನಾಗ ಹೊತ್ತು ಹೋಗ್ತಿದ್ರೆ ನಮ್ಮ ಜೀವ ಹೋಗಿತ್ತು ಅಂದ್ರೆ ಹೊಯ್ಕೋತ ಹೋಗ್ತಿದ್ದೆ. ಜೀವ ಇಂಪಾರ್ಟೆಂಟ್. ಈಗ ಬೇಕಾದ್ರೆ ವೇಟ್ ಮಾಡಿ ಒಂದು ಅರ್ಧ ತಾಸು 1 ತಾಸು ಲೇಟ್ ಮಾಡೋದು ನಡೀತೈತಿ. ಆದರೆ ಅಲ್ಲಿಂದ ಆ ಕಾಲು ಕೈ ಮುರ್ಕೊಂಡು ಆ ಕಾಲು ಕೈ ಎಲ್ಲ ಪೇನ್ ಮಾಡ್ಕೊಂಡು ಎಕ್ಸ್ಪ್ಲೇಷನ್ ನಾನು ಕೊಟ್ಟಿರ್ತಾರೆ ಒಳಗೆ. ಏನಂತ ಗಡಬಡಿ ಮಾಡಬೇಡ್ರಿ, ದಂಡಿಗೆ ಹತ್ತಬೇಡ್ರಿ. ಸರ್ ಅಭಿಲಾಷಣ್ಣವ್ರ ಈಗ ಐತ್ಲ ಆಗಲೇ ಏನೋ ತಂದು ಕೊಟ್ಟರು. ಮತ್ತು ಈಗ ಐತ್ಲ ಇದೇನು ಯಾವ್ದು ಬಾದಾಮಿ ಅಂತ ತಂದು ಕೊಟ್ಟಾರ. ಸೊ ಫೈನಲಿ ಇಷ್ಟೊತ್ತೆಲ್ಲ ವೇಟ್ ಮಾಡಿದ್ಮೇಲೆ ನಮ್ಮ ನಿಪ್ಪಾಣಿ ಬಸ್ ಬಂತು ನೋಡ್ರಿ. ಇದೇ ಬಸ್ ಒಳಗೆ ಹತ್ಕೊಂಡು ಹೊಂಟೀವಿ. ಬಸ್ ಹಿಂದೆ ಬಾಗ್ಲಿಲ್ಲ ಅದ್ರ ಹತ್ಕೊಂಡು ಬರ್ರಿ. ಉದ್ಯಮದಾಗ ಆಗ್ತೀವಿ ನಾವು ಅಜ್ಜ ಆಗ್ತೀವಿ ನಾವು. ಸೊ ಇಷ್ಟು ರಾತ್ರಿ ಬಸ್ ಸಿಕ್ಕಿದ್ರೆ ದೊಡ್ಡ ಪುಣ್ಯ. ನಮ್ಮ ರೋಹಿತ್ ಕಡೆನೂ ಕೊಂಡ್ರು ನಾವು. ಹಾಂ ಏನಾದ ಮಾಮ? ನಮಗಲ್ಲ. ಇವತ್ತಿನ ಬಸ್ ನಮ್ದ. ಬರ್ರಿ ಈಗ ನಿಪ್ಪಾಣಿ ಟಿಕೆಟ್ ತಗ್ಸಿ ನಿಪ್ಪಾಣಿ ಕಡೆ ಹೋಗೋನು. ಅಂತಲ್ಲಿಗೈತ್ರಿ ಒಬ್ಬರಿಗೆ ಎಷ್ಟು ಸರ್ ಅದ ನೋಡ್ರಿ ಟಿಕೆಟ್. ಅಲ್ಲಿ ಬಸ್ ಸಿಗ್ತೈತೋ ಇಲ್ಲೋ ಅದು ವೇಟ್ ಮಾಡಿ ನೋಡೋದು. ಈ ಜರ್ನಿ ಮಾತ್ರ ಭಾಳ ಅಂದ್ರೆ ಭಾಳ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಗಾಯ್ಸ್. ಫೈನಲಿ ನಮ್ಮ ಬೆಳಗಾವಿ ಬಸ್ ಸ್ಟ್ಯಾಂಡ್ದಾಗ ಅದೀವಿ ನೋಡ್ರಿ ಈಗ ನಾವು. ಮತ್ತು ಇದೇ ಬಸ್ ಒಳಗೆ ನಾವು ಬಂದು ನಿಪ್ಪಾಣಿಯಿಂದ ಬೆಳಗಾವಿಗೆ ಇಲ್ಲಿಗೆ. ಮತ್ತು ಮನೆಗೆ ಹೋಗ್ಬೇಕೀಗ. ಮನೆಗೆ ಹೋಗ್ಬೇಕಂದ್ರೆ ನಮ್ಮ ತಮ್ಮ ಬರ್ತಾನೆ, ಅವ್ನ ಬೈಕ್ದಾಗ ಹೋಗ್ತೀನಿ. ಮತ್ತು ನಿಮ್ಮೆಲ್ಲರಿಗೂ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತು ಬ್ಲಾಗ್ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್. ಇಷ್ಟು ಮಟ್ಟ ಬ್ಲಾಗ್ ನೋಡಿದಕ್ಕಾಗಿ. ಮತ್ತು ನಮ್ಮ ಪ್ರಯಾಣ ಹೇಗಿತ್ತು ಅಂತೇಳಿ ನೀವೆಲ್ಲ ತಿಳ್ಕೊಂಡ್ರಿ. ಸೊ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಠ್ಠಲ್.